ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲೊಂದು ಅಪರೂಪದ ಘಟನೆ ನಡೆದಿದೆ. ರಾಮತೀರ್ಥ ದೇಗುಲದಲ್ಲಿ ಮುಸ್ಲಿಮರಿಂದ ಪುಷ್ಪಾಲಂಕಾರ, ಇದನ್ನ ಹಿಂದೂ ಸಂಘಟನೆಗಳು ವಿರೋಧಿಸುತ್ತವೆ. ಇಲ್ಲಿ ಬಹಳ ಮುಖ್ಯವಾಗಿ ಮುಸ್ಲಿಮರಿಂದ ಪುಷ್ಪಾಲಂಕಾರ ಆದ ಹಿನ್ನೆಲೆಯಲ್ಲಿ ಅದನ್ನು ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಶುದ್ಧೀಕರಣ ಪ್ರಕ್ರಿಯೆ ಕೂಡ ನಡೆದಿದೆ. ರಾಮತೀರ್ಥ ದೇಗುಲದಲ್ಲಿ ಮುಸ್ಲಿಮರಿಂದ ಪುಷ್ಪಾಲಂಕಾರ, ಆ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆ ಲಿಂಗ ಶುದ್ಧೀಕರಣ ಮಾಡಿದೆ. ಕಲಬುರಗಿಯ ರಿಂಗ ರಸ್ತೆಯಲ್ಲಿ ರಾಮತೀರ್ಥ ದೇಗುಲ ಇದೆ. ಶಿವರಾತ್ರಿಗೆ ಶಿವಲಿಂಗಕ್ಕೆ ಅನ್ಯ ಕೋಮಿನವರು ಅಲಂಕಾರವನ್ನು ಮಾಡಿದ್ದಾರೆ. ರಾಮತೀರ್ಥನಿಗೆ ಅಪವಿತ್ರ ಮಾಡಿದ್ದಾರೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಲಿಂಗ ಶುದ್ಧೀಕರಣ ಮಾಡಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಕ್ರೋಶವನ್ನು ಹೊರಹಾಕಲಾಗಿದೆ. ನಿನ್ನೆ ಅಭಿಷೇಕ ಜಲಾಭಿಷೇಕ ಎಲ್ಲ ಆದ ನಂತರ ನಾವು ಗೋಮಾತೆಯನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ ಅಂತ ಗೋಮಾತೆಯನ್ನ ಕತ್ತರಿಸಿ ತಿನ್ನುವಂತ ನಾಲ್ಕರನ್ನ ಕರೆಸಿ ಗರ್ಭಗುಡಿ ಒಳಗೆ ಬಿಟ್ಟು ಅವರಿಂದ ಹೂವಿನ ಅಲಂಕಾರ ಮಾಡಿಸ್ಯಾರ. ಲಿಂಗಕ್ಕಾಗಿರ್ಬೋದು, ಈಶ್ವರಗಾಗಿರ್ಬೋದು, ಅನ್ಯ ಕೋಮಿನ ಗೋಮಾಂಸ ತಿನ್ನೋರು 8ನೇ ದಿವಸ ಸ್ನಾನ ಕೂಡ ಮಾಡೋದಿಲ್ಲ ಅಂತವರನ್ನ ಕರೆಸಿ ಇವತ್ತು ಒಳಗೆ ಲಿಂಗಕ್ಕೆ ಪೂಜೆ ಮಾಡಿಸ್ತಾರ. ಇದರಿಂದ ಇವತ್ತಿನ ದಿವಸ ನಮ್ಮ ಈ ಶಿವಲಿಂಗನ ಪವಿತ್ರತೆ ಸಂಪೂರ್ಣವಾಗಿ ಹಾಳಾಗ್ಯದ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತೆ ಬೆಳಗ್ಗೆ ಮತ್ತೆ ಈ ದೇವಸ್ಥಾನದ ಒಳಗಡೆ ಜಲಾಭಿಷೇಕ, ಗೋಮೂತ್ರ ಹಾಗೂ ಹಾಲಿನ ಅಭಿಷೇಕ ಮಾಡಿ ಮತ್ತೆ ಪೂಜೆ ಹಾಗೂ ಆರತಿ ಮಾಡಿ ಆ ಪವಿತ್ರತೆನ ಮತ್ತೆ ನಾವು ಕಾಪಾಡ್ಕೊಂಡು ಬಂದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದನ್ನ ಈ ಟ್ರಸ್ಟ್ ಅವರ ವಿರುದ್ಧ ನಮ್ಮದು ಒಂದೇ ಒಂದು ಉಗ್ರವಾದ ಒಂದು ಹೇಳಿಕೆ ಏನಪ್ಪಾ ಅಂದ್ರೆ, ಈ ಟ್ರಸ್ಟ್ ಅಲ್ಲಿರುವವರು ಸುಮಾರು 30-40 ಟ್ರಸ್ಟ್ ಮಾಡ್ಕೊಂಡು ಹೊಂದಿರಿ ನೀವು. ಈ 30-40 ವರ್ಷದ ಸಂಪೂರ್ಣ ಲೆಕ್ಕವನ್ನ ಕೊಡಬೇಕು. ಇಲ್ಲಿವರೆಗೂ ಎಷ್ಟು ನೀವು ಲೆಕ್ಕ ಏನೇನು ಮಾಡಿದ್ರಿ ಹಾಗೂ ಸುಮಾರು 50 ವರ್ಷದಿಂದ ಅವ್ರು ಹೇಳ್ತಾರ, ಓಪನ್ ಆಗಿ ಹೇಳ್ತಾರ ಅವರೇ ಟ್ರಸ್ಟ್ನವರು, ನಾವು 50 ವರ್ಷ ಸರ್ ನಾವು ಅವ್ರಿಗೆ ಕೊಡ್ಲತ್ತೀವಿ ಅಂತ ಹೇಳ್ತಾರ. ಇಂಥ ನಾಲ್ಕರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. 40-50 ವರ್ಷ ಹಿಡಿದು ಅವರು ಮುಸ್ಲಿಂ ವ್ಯಕ್ತಿಗಳೇ ಮಾಡ್ಕೊಂಡು ಅವರೇ ಮಾಡ್ಕೊಂಡು ಅವ್ರೇ ಹೇಳ್ತಾರೆ ಸರ್. ಎಷ್ಟು ವರ್ಷ ನಿಮ್ಗೆ ಗೊತ್ತಾಗಿಲ್ಲ? ಅದು ಗೊತ್ತಾಗಿಲ್ಲ ಸರ್. ನಮ್ಗೆ ನಿನ್ನೆ ಒಂದು ವಿಡಿಯೋ ಬಸ್ ಸರ್. ಸ್ಥಾಪನೆ ಮಾಡಿದಂಥ ಲಿಂಗ ಈಶ್ವರಲಿಂಗ ಗರ್ಭಗುಡಿಯಲ್ಲಿ ನಿಂತಿರೋದು. ನಾವು ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಕಲಿತು ಬಂದದ್ದು ಹಿಂದಿನಿಂದ ಏನಂದ್ರೆ, ನಾವು ಸ್ನಾನ ಮಾಡದೆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡುವಂಗಿಲ್ಲ. ಸ್ನಾನ ಮಾಡೇ ನಮ್ಮ ಮಕ್ಕಳು ಪ್ರವೇಶ ಮಾಡಬೇಕಂತ ನಾವು ಸಣ್ಣ ಮಕ್ಕಳಿದ್ದಾಗ ಹಿಡಿದು ನಾವು ಕಲಿಸ್ಕೊತಾ ಬಂದೀವಿ. ನಾವು ಅದೇ ಥರ ಮಾಡ್ತಾ ಇದ್ವಿ. ಆದರೆ ಶಿವರಾತ್ರಿ ಅಂದರೆ ನಮಗೊಂದು ಪವಿತ್ರವಾದ ಒಂದು ಹಬ್ಬಕ್ಕಿಂತ ಶ್ರೇಷ್ಠವಾದ ದಿವಸ ಶಿವರಾತ್ರಿ ಜಾಗರಣೆ ಅಂತಂದು. ಅಂಥದ್ದು ಇಡೀ ಕಲಬುರಗಿ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಿಂದ ಜನರು ಬರ್ತಾರೆ. 1 ಲಕ್ಷಕ್ಕಿಂತ ಜಾಸ್ತಿ ಜನ ದರ್ಶನ ಮಾಡ್ತಾರೆ. ಇಂಥ ಒಂದು ದೇವಸ್ಥಾನದಲ್ಲಿ ಈ ನಿನ್ನೆ ದಿವಸ ನಮ್ಗೆ ಗೊತ್ತಾಗಿದ್ದು, ನಾವು ನಿನ್ನೆ ಯಾರಿಗೂ ತೊಂದರೆ ಆಗ್ಬಾರ್ದಂತ ಬಂದಿರಲಿಲ್ಲ. ಇವಾಗ ಬೆಳಿಗ್ಗೆ ಬಂದು ಮುಸ್ಲಿಮರಿಂದ ದೇವರಿಗೆ ಅಭಿಷೇಕ ಆದ ನಂತರ ಹೂವಿನಿಂದ ಅಲಂಕಾರ ಮಾಡಿಸಿ ಶಿವಲಿಂಗ ಸ್ಪರ್ಶ, ನಂದಿ ಸ್ಪರ್ಶ, ತ್ರಿಶೂಲ ಸ್ಪರ್ಶ, ಅದನ್ನು ನೀವು ಸ್ಪಷ್ಟವಾಗಿ ವಿಡಿಯೋದಲ್ಲಿ ನೋಡ್ಬೋದು. ಅದು ವಿಡಿಯೋ ನಮಗೆ ಬಂದಿದ್ದು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬಂದು ನಾವೆಲ್ಲ ಸಂಘಟನೆದವರು ಬಂದು ಅದು ಗೋಮೂತ್ರ, ಪವಿತ್ರ ಗಂಗಾಜಲ ಮತ್ತು ಹಾಲಿನ ಅಭಿಷೇಕ ಮಾಡಿಬಿಟ್ಟು ಕರ್ಪೂರದಿಂದ ಆರತಿ ಮಾಡಿ ಈಶ್ವರಿಗೆ ಶುದ್ಧಿ ಮಾಡಿದ್ದೀವಿ. ಇನ್ನೊಂದು ಏನಂದರೆ, ಈ ಟ್ರಸ್ಟಿನವ್ರು ಹಿಂದೆ ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಇವತ್ತಿನಿಂದ ಈ ಕ್ಷಣದಿಂದ ಅವ್ರು ಬದಲಾವಣೆ ಆಗಬೇಕು. ಯಾರು ಹಿಂದೂಗಳು ಪವಿತ್ರವಾಗಿ ತಮ್ಮ ಧರ್ಮ ಅನುಸಾರ ಮಾಡ್ಕೊಂಡು ಹೋಗಿರ್ತಾರ ಅಂಥವ್ರಿಗೆ ಕೊಡ್ರಿ ನೀವು ಪೂಜೆ.